नमस्कार, आप देख रहे हैं पल्स 24 न्यूज और मैं हूं आपके साथ सपना पांडे। चलिए रुक करते हैं इस वक्त की खास खबर की ओर। हुबली में हाल ही में ओल्ड हुबली पुलिस स्टेशन क्षेत्र में एक नाबालिग लड़की से छेड़छाड़ के मामले में पुलिस ने घटना के 2 घंटे के भीतर आरोपी को गिरफ्तार करने में सफलता हासिल की है। गिरफ्तार किए गए लोगों की पहचान ओल्ड हुबली के अयोध्या नगर निवासी शुभम तड़ास और महबूब के रूप में की गई है, जिनके पास से 6 मोबाइल फोन और अपराध में प्रयुक्त एक 2 पहिया वाहन जब्त किया गया। वहीं अन्य 2 आरोपियों की मदद करने वाले गिरफ्तार कर लिए गए हैं। इस बीच आयुक्त ने सड़क अपराधियों को भी कानूनी चेतावनी दी। पुलिस आयुक्त एन शशि कुमार ने कहा कि मामले को गंभीरता से लिया गया है और आरोपी के खिलाफ BNS और पॉक्सो अधिनियम के तहत मामला दर्ज किया गया है। ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಓಲ್ಡ್ ಹುಬ್ಳಿ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗಿದೆ. ಇದು ಮೊನ್ನೆ ನಡೆದಂತ ಒಂದು ಘಟನೆ ಹಿನ್ನೆಲೆಯಲ್ಲಿ ಸುಮಾರು 16 ವರ್ಷ ವಯಸ್ಸಿನ ಅಪ್ರಾಪ್ತ ಬಾಲಕಿಯೊಬ್ಬರು ತಮ್ಮ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಇಬ್ರು ಕಿಡಿಗೇಡಿಗಳು ಒಂದು 2 ವೀಲರ್ ಅಲ್ಲಿ ಆಕೆಯನ್ನ ಹಿಂಬಾಲಿಸಿ ಚುಡಾಯಿಸುವಂತ ಕೆಲಸ ಮಾಡಿದ್ದಾರೆ. ಮತ್ತೆ ಒಂದು ಸ್ಥಳದಲ್ಲಿ ಅಪ್ರಾಪ್ತ ಬಾಲಕಿಗೆ ಅಡ್ಡಗಟ್ಟುವಂತ ಪ್ರಯತ್ನ ಕೂಡ ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನ ನಾವು ನಿನ್ನೆ ದಾಖಲು ಮಾಡ್ಕೊಂಡಿದ್ದೀವಿ. BNS ಸೇರಿದಂತೆ ಪೋಕ್ಸೋ, ಅಪ್ರಾಪ್ತ ಬಾಲಕಿ ಆಗಿದ್ದರಿಂದ ಪೋಕ್ಸೋ ಸೇರಿದಂತೆ ನಮ್ಮ BNS ಕಾಯ್ದೆಯಲ್ಲಿ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಒಟ್ಟು ಆ ಬೈಕ್ ಮೇಲಿದ್ದಂತ ಇಬ್ರು ಮತ್ತೆ ಆ ಒಂದು ಗುಂಪಲ್ಲಿದ್ದು ಅವ್ರಿಗೆ ಪರೋಕ್ಷವಾಗಿ ಸಹಕರಿಸಿದಂತ 3 ಜನ ಸೇರಿದಂತೆ ಒಟ್ಟು 5 ಜನರನ್ನ ನಾವು ವಶಕ್ಕೆ ತಗೊಂಡು ವಿಚಾರಣೆ ಮಾಡಿದೀವಿ. ಅವರು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂತದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಒಟ್ಟು 5 ಜನ, ಶಂಭು ತಡಸ್, ಸಚಿನ್ ನರೇಂದ್ರ, ಶ್ರೀವತ್ಸ ಬೆಂಡಿಗೇರಿ, ಮೆಹಬೂಬ್ ಇತ್ತಲ್ಮನಿ, ಸಾಗರ್ ಸಾತ್ಪುತೆ ಅಂತ ಒಟ್ಟು 5 ಜನರನ್ನ ಅರೆಸ್ಟ್ ಮಾಡಿದ್ವಿ. ಇದರಲ್ಲಿ ಶುಭಂ ತಡಸ್ ಅನ್ನೋನ್ ಮೇಲೆ ಕಸ್ಬಾಪೇಟೆ ಮತ್ತೆ ಹಳೆ ಹುಬ್ಳಿಯಲ್ಲಿ ಈಗಾಗಲೇ 2 ಪ್ರಕರಣಗಳಿದಾವೆ. ಸಾಗರ್ ಸಾತ್ಪುತೆ ಅನ್ನೋನ್ ಮೇಲೆ ಹಳೆ ಹುಬ್ಳಿಯಲ್ಲಿ 2 ಪ್ರಕರಣ ಇದಾವೆ. ಅದೇ ರೀತಿ ಸಚಿನ್ ನರೇಂದ್ರ ಅನ್ನೋನ್ ಮೇಲೆ ಒಂದು ಪ್ರಕರಣ ಇದೆ. ಇದು CCTV ಫುಟೇಜ್ ಆಧರಿಸಿ ಮತ್ತೆ ಅವರ ಮೊಬೈಲ್ ಕಮ್ಯುನಿಕೇಶನ್ ಅಲ್ಲಿ ಏನು ಕಾನ್ವರ್ಸೇಷನ್ ಆಗಿತ್ತು ಅದನ್ನ ಆಧರಿಸಿ ಒಟ್ಟು 5 ಜನರನ್ನ ಇದರಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈ 5 ಜನರಲ್ಲಿ ಮುಖ್ಯವಾಗಿ ಇಬ್ರು ಯಾರಿದ್ದಾರೆ, ಶಂಭು ತಡಸ್ ಮತ್ತು ಮೆಹಬೂಬ್ ಇತ್ತಲ್ಮನಿ, ಅವರು ಗಾಡಿಯಲ್ಲಿ ಆ ಹುಡುಗಿನ ಅಪ್ರಾಪ್ತ ಬಾಲಕಿಯನ್ನ ಫಾಲೋ ಮಾಡಿರುವಂತದ್ದು, ಕಿರಿಕಿರಿ ಉಂಟು ಮಾಡಿರುವಂತದ್ದು, ಅಡ್ಡ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟಿರೋದು, ಇದೆಲ್ಲದನ್ನು ಗಮನಿಸಿ ನಮ್ಮ ಅಧಿಕಾರಿಗಳಿಗೆ ಅವ್ರಗಳ ಮೇಲೆ ಇನ್ನು ಹೆಚ್ಚುವರಿ ಏನು ಕ್ರಮ ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅದನ್ನು ಕೂಡ ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಅದೇ ರೀತಿ ಯಾರು ಶಾಲಾ ಕಾಲೇಜುಗಳ ಸುತ್ತಮುತ್ತ ಇರ್ಬೋದು, ಮಾರ್ಕೆಟ್ಗಳಲ್ಲಿ, ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಈ ತರ ಚಟುವಟಿಕೆ ಮಾಡ್ಲಿಕ್ಕೆ ಯಾರ್ಯಾರು ಮುಂದಾಗ್ತಾರೆ ಅಂತವ್ರ ಮೇಲೆ ಕಠಿಣ ಕ್ರಮವನ್ನ ಜರುಗಿಸಲಾಗುತ್ತೆ. ಮತ್ತೆ ಸಾರ್ವಜನಿಕರು ಕೂಡ ಎಲ್ಲಾದ್ರೂ ಈ ತರ ಹೆಣ್ಮಕ್ಳಿಗೆ, ಹೆಂಗಸರಿಗೆ, ಮಕ್ಕಳಿಗೆ ತೊಂದರೆ ಕೊಡುವಂತವ್ರು ಯಾರಾದ್ರೂ ಕಂಡು ಬಂದ್ರೆ ಅಂತ ಮಾಹಿತಿಯನ್ನ ನಮ್ಮ ಪೊಲೀಸರಿಗೆ ತಿಳಿಸ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಬಹಳಷ್ಟು ಬಾರಿ ಯಾಕೆ ಸುಮ್ನೆ ಮತ್ತೆ ಕಿರಿಕಿರಿ ಆಗುತ್ತೆ, ನಮ್ಮ ಮಗು ಹೊರಗಡೆ ಮತ್ತೆ ಹೋಗ್ಬೇಕಾಗತ್ತೆ, ಕೇಸ್ ಕೊಟ್ರೆ ಮತ್ತೆ ನಮ್ಮ ಮಗು ಟಾರ್ಗೆಟ್ ಮಾಡ್ತಾರೆ, ಈ ತರ ಕೆಲವರು ಪೋಷಕರು ಮುಖ್ಯವಾಗಿ ಆತಂಕ ಪಟ್ಬಿಟ್ಟು ಫಿರ್ಯಾದಿ ಕೊಡದೇ ಇರ್ತಾರೆ. ಸೊ ನಮ್ಮ ಪೊಲೀಸ್ ಇಲಾಖೆ ಈ ತರ ಪ್ರಕರಣಗಳನ್ನ ಅತ್ಯಂತ ಗಂಭೀರವಾಗಿ ತಗೊಳುತ್ತೆ. ಇಮಿಡಿಯೇಟ್ ಆಗಿ ಅಗತ್ಯ ಕಾನೂನು ಕ್ರಮವನ್ನ ಕೂಡ ಕೈಗೊಳ್ಳಲಾಗುತ್ತೆ. ಮುಂದುವರೆದು ಇನ್ನು ಮುಂಜಾಗ್ರತಾ ಕ್ರಮವಾಗಿ ಕೂಡ ಬಹಳಷ್ಟು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಅವಕಾಶ ಇದೆ. ನಾವು ಈ ಮೇನ್ ಏರಿಯಾ ಡಾಮಿನೇಷನ್ ಎಕ್ಸರ್ಸೈಸ್ ಮತ್ತೆ ಬೈಕ್ ಪೆಟ್ರೋಲಿಂಗ್ ಎಲ್ಲ ಮಾಡ್ತಿರೋ ಉದ್ದೇಶನೇ ಮಹಿಳೆಯರು ಮತ್ತು ಯುವತಿಯರು, ವಿದ್ಯಾರ್ಥಿನಿಯರು ಮತ್ತೆ ಮಕ್ಕಳು ಅವ್ರಗಳಿಗೆ ಒಂದು ಸುರಕ್ಷತೆಯ ಭಾವನೆ ಬರಬೇಕು ಅಂತ. ಅದನ್ನ ಮೀರಿ ಈ ತರ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಧೈರ್ಯವಾಗಿ ಬಂದು ಕಂಪ್ಲೇಂಟ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಎಕ್ಸ್ಟರ್ಮೆಂಟ್ ಸೇರಿದಂತೆ, ಗುಂಡಾ ಕಾಯ್ದೆ ಸೇರಿದಂತೆ ಇನ್ನು ಬಹಳಷ್ಟು ಕ್ರಮಗಳು ತಗೊಳ್ಳಿಕ್ಕೆ ನಮಗೆ ಕಾನೂನಲ್ಲಿ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಕೂಡ ಫೈಲ್ಸ್ ಅನ್ನ ಬಿಲ್ಡಪ್ ಮಾಡಲಾಗುತ್ತೆ. ಈ ತರ ಯಾರು ಈ ರೋಡ್ ರೋಮಿಯೋಗಳ ತರ ಬೀದಿಲಿ ಸುತ್ತುತ್ತಾರೆ, ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ ಅಂತವ್ರದ್ದು ಪ್ರತಿ ಸ್ಟೇಷನ್ ಅಲ್ಲಿ ಒಂದು ಪಟ್ಟಿಯನ್ನು ತಯಾರಿಸಿ ಅವ್ರಗಳ ಮೇಲೆ ರೌಡಿ ಶೀಟ್ಗಳನ್ನು ಓಪನ್ ಮಾಡುವಂಥದ್ದು, ಮತ್ತೆ ಕಾಲಕ್ಕೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳುವಂಥದ್ದು, ಮತ್ತೆ ಸ್ಟೇಷನ್ಗೆ ಕರೆಸಿ ಎಚ್ಚರಿಕೆ ನೀಡುವಂತ ನಿರಂತರವಾದ ಒಂದು ಕ್ರಮ ಕೈಗೊಳ್ಳಲಾಗುತ್ತೆ. ಮತ್ತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರುವ 5 ಜನ ಆರೋಪಿಗಳ ಪೋಷಕರನ್ನ ಕೂಡ ನಮ್ಮ ಅಧಿಕಾರಿಗಳು ಸಂಪರ್ಕ ಮಾಡಿ ನಿಮ್ಮ ಮಕ್ಕಳು ಈ ತರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಮನವರಿಕೆ ಮಾಡ್ಕೊಟ್ಟಿದೀವಿ. ಅವರು ಕೂಡ ಇಲ್ಲ, ಈ ತರ ಯಾವುದೇ ಕಾರಣಕ್ಕೂ ನಾವು ಎನ್ಕರೇಜ್ ಮಾಡಲ್ಲ, ಅದೇನ್ ಕ್ರಮ ಇವ್ರ ಮೇಲೆ ತಗೋತೀರಿ ತಗೊಳ್ಳಿ ಅಂತಂದು ಅವರು ಕೂಡ
ಬೇಸರ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಯಾವುದೇ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ತಂದೆ ತಾಯಿಯಂದ್ರು ಅಕ್ಕ ತಂಗಿಯರು ಅಣ್ಣ ತಮ್ಮಗಳೆಲ್ಲ ಇದ್ದೇ ಇರ್ತಾರಲ್ಲ, ಹೆಣ್ಮಕ್ಳು ಇದ್ದೇ ಇರ್ತಾರೆ. ಹಂಗಾಗಿ ಅವ್ರು ಯಾರು ಯಾವುದೇ ಕಾರಣಕ್ಕೂ ಈ ತರದ್ದು ಅಕ್ಸೆಪ್ಟ್ ಮಾಡಲ್ಲ. ಹಂಗಾಗಿ ಈ ತರ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡುವಂತದ್ದು ಎಲ್ಲರ ಜವಾಬ್ದಾರಿ ಆಗುತ್ತೆ. ಅದರಲ್ಲೂ ಅಪ್ರಾಪ್ತ ಬಾಲಕ ಬಾಲಕಿಯರಿದ್ದಂತ ಸಂದರ್ಭದಲ್ಲಿ ಪೋಷಕರು ಬಂದು ಕೊಡ್ಲಿಲ್ಲ ಅಂದ್ರೆ ಯಾರದೇ ಗಮನಕ್ಕೆ ಬಂದು ನಮಗೆ ಕೊಟ್ಟರು ಸೋಮೋಟೋ ಕೇಸಸ್ ಮಾಡ್ಲಿಕ್ಕೆ ಕೂಡ ನಮ್ಗೆ ಅವಕಾಶ ಇದೆ. ಈ ಒಂದು ಪ್ರಕರಣದಲ್ಲಿ ಅವ್ರ ತಂದೆ ತುಂಬಾ ಎದುರಿದ್ರು, ನಮ್ಮ ಹುಡುಗಿ ಮತ್ತೆ ನಾಳೆ ಸ್ಕೂಲಿಗೆ ಹೋಗ್ಬೇಕು, ಕಾಲೇಜಿಗೆ ಹೋಗ್ಬೇಕು, ಕಿರಿಕಿರಿ ಆಗುತ್ತೆ, ತೊಂದರೆ ಆಗುತ್ತೆ ಅಂತ. ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟು ಯಾವ್ದು ತೊಂದರೆ ಆಗಲ್ಲ ಅಂತಂದು ಅವರಿಗೆ ವಿಶ್ವಾಸ ತುಂಬಿದ ಮೇಲೆ ಕಂಪ್ಲೇಂಟ್ ಕೊಟ್ಟರು. ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಮಗೆ ಸೋಮೋಟೋ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಅದನ್ನು ಕೂಡ ನಾವು ಮಾಡ್ಲಿಕ್ಕೆ ಹಿಂಜರಿದೆ. ಈ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್. ಬೇರೆ ಬೇರೆ ಹೆಣ್ಮಕ್ಳಿಗೂ ಇದೇ ರೀತಿ ಚುಡಾಯಿಸಿದಂತ ಉದಾಹರಣೆಗಳು ಇವಾಗ ನಾನು ನ್ಯಾಯಾಂಗ ಬಂಧನಕ್ಕೆ ಅವ್ರಿಗೆ ಕೊಟ್ಟ ತಕ್ಷಣ ಪೊಲೀಸ್ ಕಸ್ಟಡಿ ತಗೊಂಡ್ಲಿಕ್ಕೆ ಹೇಳಿದೀನಿ. ಅವ್ರ ಮೊಬೈಲ್ಗಳೆಲ್ಲ ಸೀಸ್ ಮಾಡ್ಕೊಂಡಿದೀವಿ. ಅದ್ರ ಕಾನ್ವರ್ಸೇಷನ್ ಅಲ್ಲಿ ಅವ್ರದ್ದು ಗುಂಪು ಎಂತದ್ದು, ಅವ್ರು ಎಲ್ಲಿಗೆ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅವ್ರ ಗ್ಯಾಲರಿಗಳಲ್ಲಿ ಏನಿರುತ್ತೆ, ಆಮೇಲೆ ಅವ್ರದ್ದು ಚಾಟ್ಸ್ ಅಲ್ಲಿ ಕಾನ್ವರ್ಸೇಷನ್ ಏನಾಗಿದೆ, ಮತ್ತೆ ಈ ತರ ಪೋಲಿ ಹುಡುಗರದೆಲ್ಲ ಒಂದು ಗ್ರೂಪ್ ಇರುತ್ತೆ. ಈ ತರದ ಗ್ರೂಪ್ ಇರುತ್ತೆ. ಗ್ರೂಪ್ಗಳು ಮಾಡ್ಕೊಂಡು ಅದರಲ್ಲಿ ಅಬ್ಜೆಕ್ಷನಬಲ್ ಕಂಟೆಂಟ್ ಪೋಸ್ಟ್ ಮಾಡ್ಕೊಳ್ಳುವಂಥದ್ದು, ಮತ್ತೆ ಯಾವ್ಯಾವ ಏರಿಯಾದಲ್ಲಿ ಈಸಿಯಾಗಿ ಹೆಣ್ಮಕ್ಳು ಓಡಾಡ್ತಿರ್ತಾರೆ ಚುಡಾಯಿಸ್ಲಿಕ್ಕೆ, ಅದೊಂಥರ ಮಾನಸಿಕ ರೋಗ ಇದ್ದಂಗೆ. ಒಂದ್ಸರಿ ಆಮೇಲೆ ಬೇರೆ ಹರ್ಟ್ ಕೇಸಸ್ ಇದಾವೆ. ಸೊ ಹಿಂದೆ ಪ್ರೀವಿಯಸ್ ಕೇಸ್ ಇರ್ಬೇಕು ಅಂತೇನಿಲ್ಲ. ಇದು ಬಹಳ ಗಂಭೀರ ಪ್ರಕರಣ. ಯಾಕಂದ್ರೆ ರಸ್ತೆಯಲ್ಲಿ ಹೋಗುವಂತ ಹೆಣ್ಮಗುನ ಸುಮ್ಮನೆ ಯಾವಾಗೋ ಒಂದು ಸಣ್ಣ ಚುಡಾಯಿಸೋದು ಕೂಡ ತಪ್ಪು. ಅಂತದ್ರಲ್ಲಿ ಇವರು ಒಂದು 200-300 ಮೀಟರ್ ಬೈಕ್ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗಿದ್ದಾರೆ. ಮತ್ತೆ ಕೆಲಸ ಒಂದೆರಡು ಪಾಯಿಂಟ್ಗಳಲ್ಲಿ ಅವಳಿಗೆ ಓಡೋಗ್ತಾಳೆ, CCTV ಕಾಣ್ಲಿಕ್ಕೆ ಸಿಗುತ್ತೆ, ಓಡೋಗ್ತಾಳೆ. ಹಂಗಾಗಿ ಅವ್ರ ಮೇಲೆ ಅಗತ್ಯ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗಿದೆ. तो ये थी इस वक्त की खास खबर। ऐसी तमाम खबरें देखने के लिए बने रहिए पल्स 24 न्यूज के साथ।